ವೈಟ್ ಸಾಸ್ ಪಾಸ್ತಾನ ಬರೀ ರೆಸ್ಟೋರೆಂಟಲ್ಲಿ ಮಾತ್ರ ತಿನ್ನಬೇಕಾ? ಇಲ್ಲ, ಮನೇಲೂ ಕೂಡ ಮಾಡ್ಬೋದು. ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾನು ಪಾಸ್ತಾನ ಆಲ್ರೆಡಿ ಕುಕ್ಕರಲ್ಲಿ ಕೂಗಕ್ಕೆ ಇಟ್ಕೊಂಡಿದ್ದೀನಿ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಪಟ್ ಅಂತ ಆಗೋಗುತ್ತೆ ಸುಮ್ಮನೆ ಪಾತ್ರೆಲಿ ಬೇಯಿಸೋದಕ್ಕಿಂತ. ಹಾಗಾಗಿ ನಾನು ಕುಕ್ಕರಲ್ಲಿ 2 ವಿಷಲನ್ನ ತೊಗೋತೀನಿ. ಈಗ ನಾನಿಲ್ಲಿ ಫಸ್ಟ್ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಗೆ ಇಟ್ಕೊಂಡು 2ರಿಂದ 3 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಒಂದು 2-3 ಫ್ಲೇವರ್ಗೋಸ್ಕರ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್, ಒಂದು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಫುಲ್ಲು ಬೇಯಬಾರ್ದು, ಅರ್ಧಂಬರ್ಧ ಬೇಯಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರಿಗ್ಯಾನೋನ ಹಾಕ್ಕೋತಾ ಇದ್ದೀನಿ. ಎಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಏನು ಬೇಡ. ಹಾಗೆ ಒಂದು ಅರ್ಧ ಸ್ವೀಟ್ ಕಾರ್ನ ಬೇಯಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಆಲ್ರೆಡಿ ಬೆಂದಿರುತ್ತಲ್ಲ. ಹಾಗಾಗಿ ಈಗ ಇಷ್ಟು ಅಂದರೆ ಲೈಕ್ ಫುಲ್ಲು ಬೇಯೋದು ಬೇಡ, ಅರ್ಧಂಬರ್ಧ ಬೇಯಬೇಕು ವೆಜಿಟೇಬಲ್ಸು. ಈಗ ವೆಜಿಟೇಬಲ್ ತೆಗೆದಿಟ್ಕೋತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಇಲ್ಲ ತುಪ್ಪ ಕೂಡ ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 2ರಿಂದ 3 ಬೆಳ್ಳುಳ್ಳಿ ಫೈನ್ ಚಾಪ್, ಅಂದರೆ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೊಳ್ಳಿ ಬೆಳ್ಳುಳ್ಳಿನ. ಈಗ ಇದು ಫ್ಲೇವರ್ ಬಿಟ್ಕೊಂಡ್ರೆ ಸಾಕು, ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಆ ಒಂದು ಕನ್ಸಿಸ್ಟೆನ್ಸಿ ಬರಬೇಕಲ್ವ ವೈಟ್ ಸಾಸ್ ಪಾಸ್ತಾದು. ಹಾಗಾಗಿ ಇದನ್ನು ಅಷ್ಟೇ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಬೆಣ್ಣೆಲಿ ಹುರ್ಕೊಬೇಕು ಮೈದಾನ. ಈಗ ನಾನು 1 ಲೋಟ ಹಾಲನ್ನು ತೊಗೊಂಡಿದ್ದೀನಿ, ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಹಸಿ ಹಾಲನ್ನು ಈ ಒಂದು ಮೈದಾ ಮಿಕ್ಸ್ಚರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದೊಂದು ಸ್ವಲ್ಪ ಬಿಸಿ ಆಗ್ತಿದೆ ಅಂದಾಗ ನಾನಿಲ್ಲಿ 2 ಚೀಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ, ಹೆಚ್ಚಿಬಿಟ್ಟು ಸಣ್ಣದಾಗಿ, ಇಲ್ಲ ತುರಿದು ಕೂಡ ಹಾಕ್ಕೋಬೋದು. ನಿಮಗೆ ಬರೀ ಚೀಸ್ ಬೇಡ ಅನ್ನೋರು ಫ್ರೆಶ್ ಕ್ರೀಮ್ ಬರುತ್ತಲ್ಲ ಅದನ್ನು ಹಾಕ್ಕೋಬೋದು, ಮಯೋನೀಸ್ ಹಾಕ್ಕೋಬೋದು. ಬಟ್ ನನಗೆ ಚೀಸ್ ಫ್ಲೇವರ್ ಇಷ್ಟ, ಹಾಗಾಗಿ ಚೀಸನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆರಿಗ್ಯಾನೋ, ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಇದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ ಬರಬೇಕು, ನೋಡ್ತಾ ಇರ್ಬೋದು. ಈಗ ಇದಕ್ಕೆ ನಾನು ವೆಜಿಟೇಬಲ್ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ವೆಜಿಟೇಬಲ್ನ ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಪಾಸ್ತಾನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಆ ಒಂದು ಪಾಸ್ತಾನ ಈಗ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಪಾಸ್ತಾಕ್ಕೆ ಅದು ನಮ್ಮದು ಪೇಸ್ಟ್ ಇದೆ ಅಲ್ವಾ ಚೀಸ್ದು, ಆ ಒಂದು ವೈಟ್ ಸಾಸ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದು ಒಳಗೆಲ್ಲ ಫ್ಲೇವರ್ ಜಾಯ್ನ್ ಆಗಬೇಕು ಪಾಸ್ತಾಗೆ. ಒಂದು 2 to 3 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು, ತಿಕ್ಕಾಗಿರುವಂಥ ಒಂದು ವೈಟ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ, ಫುಲ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬೋದು. ಇದೇ ಥರ ಒಳ್ಳೆ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.